ಮಗ ಹೊರಟೇನು? ಹೌದು ಕಣ. ಅಲ್ಲ ಕಣ, ಹೋಗ್ಬೇಕಾರೆ ಬಾಯ್ ಮಗ ಇವತ್ತು ರಾತ್ರಿ ಸಿಗ್ತೀನಿ ನಾಳೆ ಸಿಗ್ತೀನಿ ಏನೋ ಹೇಳೋದೇ ಇಲ್ವಲ್ಲ. ಸಾರಿ ಕಣ, ಅದು ಅಂಜಲಿ ಹೊರಟಿರ್ತಾಳಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಿದ್ದೀನಿ ಅಷ್ಟೇ. ಒಬ್ಬಳೇ ಒದ್ದಾಡ್ತಿರ್ತಾಳೆ, ನಾನು ಹೇಗೋ ಅದೇ ದಾರಿಯಲ್ಲಿ ಹೋಗೋದು. ಸ್ವಲ್ಪ ಬೇಗ ಹೋದರೆ ಅವಳನ್ನ ಪಿಕ್ ಮಾಡ್ಬೋದು ಅಂತ ಅಷ್ಟೇ. ಆಯ್ತಪ್ಪ, ಸರಿ ನೀವು ಹೊರಡು. ಗುಡ್ ನೈಟ್. ಓಕೆ, ಗುಡ್ ನೈಟ್, ಬಾಯ್ ಬಾಯ್. ಏನಾಯ್ತು ಅಶೋಕನ್ಗೆ? ಇತ್ತೀಚೆಗೆ ಯಾವಾಗಲೂ ಟೆನ್ಷನಲ್ಲೇ ಇರ್ತಾರೆ. ಅಂಜು ನೋಡಿದ್ರೆ ಯಾವಾಗಲೂ ಡಲ್ ಆಗಿರ್ತಾಳೆ. ಅಣ್ಣ ತಂಗಿದಿರು ಇಬ್ರು ಏನೋ ಸಮಸ್ಯೆದಲ್ಲಿ ಸಿಗಾಕೊಂಡಿದ್ದಾರೆ ಅನ್ಸುತ್ತೆ. ಏನಿರ್ಬೋದು? ಸಿಕ್ಕಾಕೊಂಡ್ರು ಇಬ್ರು ಹೇಳ್ಕೊಳಲ್ಲ. ನಾನೇ ತಿಳ್ಕೊತೀನಿ. ಅಂಜು, ಯಾರೋ ರಾಮು ಪೇಷಂಟ್ ಅಂತ ಆವಾಗ್ಲಿಂದ ಕಾಲ್ ಮಾಡ್ತಾನೆ ಇದ್ದಾರೆ. ಫೋನ್ ಕೊಡ್ಲಮ್ಮ? ಬೇಡ ಅತ್ತೆ, ನಾನು ಆಮೇಲೆ ಬಂದು ಮಾತಾಡ್ತೀನಿ. ಪಾಪ ಪೇಷಂಟ್ ಅಂತಿತ್ತಲ್ಲ, ಏನ್ ಎಮರ್ಜೆನ್ಸಿನೋ ಏನೋ. ಅವ್ರು ಮೊದಲು ನನಗೆ ಪೇಷಂಟ್ ಆಗಿದ್ರು ಅತ್ತೆ, ಆದ್ರೆ ಈಗಲ್ಲ. ಮೊದಲು ಪೇಷಂಟ್ ಆಗಿದ್ರು ಅಂದ್ರೆ ಇವಾಗ ಯಾಕೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ? ಅದು ಅವ್ರು ಇವಾಗ ನನಗೆ ಒಳ್ಳೆ ಫ್ರೆಂಡ್ ಆಗಿದ್ದಾರೆ ಅತ್ತೆ, ಅದಕ್ಕೆ ಆಗ ಕಾಲ್ ಮಾಡ್ತಿರ್ತಾರೆ. ಹಲೋ, ಯಾರಪ್ಪ ನೀನು? ಅವಾಗ ಕಾಲ್ ಮಾಡ್ತಾ ಇದೀಯಾ? ಹಲೋ ಹಲೋ, ಯಾರು ನೀನು? ಅದು ಇವತ್ತು ಡಾಕ್ಟರು ಕ್ಲಿನಿಕ್ಗೆ ಬರ್ತಾರಾ ಇಲ್ವಾ ಅಂತ ಕೇಳಬೇಕಾಗಿತ್ತು. ನಂದು ಓಲ್ಡ್ ಮೆಡಿಸಿನ್ಸ್ ಖಾಲಿಯಾಗಿತ್ತು, ಅದನ್ನೇ ಕೊಡ್ತಾರಾ ಇಲ್ಲ ಕಂಟಿನ್ಯೂ ಮಾಡೋದಾ ಅಂತ ಕೇಳಬೇಕಾಗಿತ್ತು ಅಷ್ಟೇ. ಸಾಕು ನಾಟಕ ಆಡಬೇಡ. ನೀನು ಯಾವ ಪೇಷಂಟು ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ನಾನು ಅವ್ರ ಪೇಷಂಟೇ. ಸರಿ, ಒಂದು ವಿಷಯ ಕೇಳ್ತೀನಿ, ಹೇಳು. ನಿಮ್ಮ ಡಾಕ್ಟ್ರಿಗೆ ಯಾರಾದರೂ ಲವರ್ ಇದ್ದಾರಾ? ನಿನಗೆ ಯಾರಾದರೂ ಗೊತ್ತಾ? ಇಲ್ಲ, ನನಗೆ ಅವ್ರ ಪರ್ಸ್ನಲ್ ವಿಷಯ ಎಲ್ಲ ನನಗೆ ಗೊತ್ತಿಲ್ಲ. ಸರಿ ಆಯಿತು, ನಿಮ್ಮ ಡಾಕ್ಟ್ರಿಗೆ ಆಮೇಲೆ ಫೋನ್ ಮಾಡೋಕ್ಕೆ ಹೇಳ್ತೀನಿ. ಫೋನ್ ಇಡು. ಇವ್ರ ಫ್ಯಾಮಿಲಿನೋ. ಹಾಗಾದರೆ ಇವನಲ್ವಾ? ಇವನೇ ಅಂದ್ಕೊಂಡು ನಾನೇ ಜಾಸ್ತಿ ಮಾತಾಡ್ಬಿಟ್ನೋ ಏನೋ. ಸೀತಾ ಮತ್ತೆ ಸಿಹಿ ಬರೋದ್ರೊಳಗೆ ಸ್ನಾನ ಮಾಡಿ ಇವ್ರನ್ನ ಒಂದು ಕಡೆ ದೇವ್ರ ಥರ ಕೂತ್ಕೊಂಡ್ಬಿಡಿ ಅಂತ ಹೇಳಬೇಕು ರೀ. ಅಪ್ಪಪ್ಪ, ಏನ್ ಆಶ್ಚರ್ಯ ರೀ! ಇವತ್ತಂತೂ ಖಂಡಿತ ಪ್ರಳಯ ಆಗುತ್ತೆ. ಬಿಡ್ತು, ಪ್ರಳಯ ಅಂತೆಲ್ಲ ಯಾಕೆ ಮಾತಾಡ್ತೀಯ? ಇವತ್ತು ಮನೆಗೆ ನಮ್ಮ ಸೀತಾ ಮತ್ತು ಸಿಹಿ ಪುಟಾಣಿ ಬರ್ತಾ ಇದ್ದಾರೆ. ಹೀಗಿದ್ರೆ ಓಕೆನಾ? ನಾನು ನೋಡಿದ್ರೆ ಭಯ ಆಸೆ ಏನೂ ಆಗಲ್ಲ ತಾನೆ? ಬರೀ ಇವತ್ತಲ್ಲ ರೀ, ನೀವು ಯಾವಾಗಲೂ ಹೀಗೆ ಇರಬೇಕು. ಅಲ್ಲ, ಆ ಸಿಹಿ ಏನ್ ಮೋಡಿ ಮಾಡಿದಾಳೆ? ಅವಳು ಬರ್ತಾಳೆ ಅಂತ ಗೊತ್ತಾದ್ರೆ ಸಾಕು, ಕುಡಿದೆ ಈ ಥರ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಡ್ತೀರಾ. ಒಳ್ಳೆ ಮನ್ಸಿನ ಮೋಡಿಗೆ ಬೀಳ್ಬೇಕು ಕಣೆ, ಅದು ಒಳ್ಳೇದೇ. ಹಾಯ್ 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 ಪುಟ. ರಾಮ್ ನೆನೆ ನೆಪ ಮಾಡಿಕೊಂಡು ನೀವು ನಮ್ಮನೆಗೆ ಬಂದ್ರಲ್ಲ ಕ್ಲೈಂಟ್ ಮೀಟಿಂಗಿಗೆ ಅಂತ, ಆ ಥರ ನೆಪ ಮಾಡಿಕೊಂಡು ನಾನು ಇವತ್ತು ಬಂದಿದ್ದೀನಿ. ಅತ್ತೆ ಇವತ್ತು ಮದುವೆ ಸೀರೆ ತೋರಿಸ್ತಾರಂತೆ. ಓ ಓಕೆ. ಸೀತಾ, ಇಷ್ಟು ದಿನ ನನ್ನ ಚಿಕ್ಕಿ ಅಂತ ಇದ್ದೆ, ಇವತ್ತು ಬಾಯಿ ತುಂಬ ಅತ್ತೆ ಅಂದಿದ್ಯಾ. ಐ ಲೈಕ್ ಇಟ್. ಹಾಂ, ಸಾರಿ, ನಿಮ್ಮಿಬ್ಬರು ಮಾತು ಕೇಳಿಸ್ಕೊಂಬಿಟ್ಟೆ.
ಸೀತಾ, ವರ್ಷನಲ್ಲಿ ನಾನು ಮತ್ತೆ ಅಕ್ಕ ನಿನಗೆ ಅತ್ತೆ ಆಗ್ತೀವಿ. ಈಗೇನೋ ಪರವಾಗಿಲ್ಲ, ಚಿಕ್ಕಿ ಅಂತ ಕರಿಬೋದು. ಮದುವೆ ಆದಮೇಲೆ ನೀನು ನಮ್ಮಿಬ್ಬರನ್ನ ಅತ್ತೆ ಅಂತಾನೆ ಕರಿಬೇಕು. ನೀವಿಬ್ರು ಸೀತಮ್ಮನ್ಗೆ ಅತ್ತೆ ಆಗ್ಬೇಕಾ? ಹ್ಞೂ, ಸೀತಮ್ಮನ್ಗೆ ಇಬ್ರಿಬ್ರು ಅತ್ತೆದಿರು. ನೀವು ಸೀತಮ್ಮನ್ಗೆ ಅತ್ತೆ ಆಗ್ಬೇಕಂದ್ರೆ ನನಗೆ ನೀವೇನಾಗ್ಬೇಕು? ನಿನಗೆ ಅಜ್ಜಿ ಆಗಬೇಕು ಲಿಟಲ್ ಚಾಂಪ್. ನಿನಗೆ ಈ ಮನೇಲಿ ಇಬ್ರಿಬ್ರು ಅಜ್ಜಿರು. ನಿಮ್ಮನ್ನ ಅಜ್ಜಿ ಅನ್ನಕ್ಕಾಗಲ್ಲ, ಆಂಟಿ ಅನ್ನಕ್ಕೂ ಆಗಲ್ಲ. ನೀವು ಕ್ಯೂಟ್ ಅಕ್ಕನ ಥರಾನೇ ಇದ್ದೀರಾ. ಹಂಗೆ ಹಾಗಾದ್ರೆ ಇವ್ರ ಅಜ್ಜಿನೇನಾ? ಇವ್ರಿಗೆ ಅಜ್ಜಿ ಅಂದ್ರೆ ನೀವ್ ತಾತ ಆಗ್ತೀರಾ. ಕಾಟನ್ ಬೋಲ್ಡ್ ಮಾಡ್ಬಿಟ್ಟಲ್ಲಮ್ಮ. ಇವರು ಬ್ಯೂಟಿಫುಲ್ ಆಗಿರೋ ಬಡ್ಡಿ ಬಂಗಾರಮ್ಮ. ನಾನು ಬಡ್ಡಿ ಬಂಗಾರ ಅಮ್ಮನ ತರ ಫ್ಯಾನ್ಸಿ ಡ್ರೆಸ್ ಹಾಕೊಂಡಿದ್ದೀನಿ, ಆದ್ರೆ ನೀವು ನೋಡಕ್ಕೆ ರಿಯಲ್ ಆಗಿ ಬಡ್ಡಿ ಬಂಗಾರ ಅಮ್ಮನ ತರಾನೇ ಇದ್ದೀರಾ. ಸಿಹಿ, ಬಡ್ಡಿ ಬಂಗಾರಮ್ಮನ ವೈ? ನಾನು ಅವತ್ತೇ ಹೇಳಿದ್ನಲ್ವಾ, ಇವ್ ನನ್ನ ಮನೆಗೆ ಬಂದಿದ್ದಾಗ. ಯಾವತ್ ಕಂದ? ಅವತ್ ನೀವು ನಮ್ಮ ಒಟಾರಾಗ ಬಂದಿದ್ರಿ, ನಾವು ಬಡ್ಡಿ ಬಂಗಾರಮ್ಮ ಆಟ ಆಡ್ತಾ ಇದ್ವಿ. ನಾನು ನಿಮ್ಮನ್ನ ನನ್ನ ಮನೆಗೆ ಕರ್ಕೊಂಡು ಹೋದೆ. ನೀವು ಅಷ್ಟು ಬೇಗ ಮರ್ತೋಗ್ಬಿಟ್ರಾ? ವಾಟ್? ಸೀರಿಯಸ್? ಸೀಪುಟ, ಚಿಕ್ಕಿ ಇದಕ್ಕೂ ಮುಂಚೆ ನಿಮ್ಮ ಮನೆಗೆ ಬಂದಿದ್ರಾ? ಏ ಪುಟಣಿ, ಹಾಯ್. ಏ ಪುಟಣಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಬಾ, ನಾವು ಮಾಡಿ ಮೇಲೆ ಹೋಗೋಣ. ಓಕೆ. ಚಿಕ್ಕಿ, ನೀವ್ ಯಾವಾಗ ಹೋಗಿದ್ರಿ ಸೀತಾ ಮನೆಗೆ? ಹಲೋ, ಹೇಳಿ ರಾಮು ಅವರೇ. ಅಂಜು, ನಮ್ಮ ಮಾಮೂಲಿ ಜಾಗದಲ್ಲಿ ಕಾಯ್ತಾ ಇದ್ದೀನಿ, ಬೇಗ ಬಾ. ಇಲ್ಲ ರಾಮು ಅವರೇ, ನಾನು ಇವತ್ತು ಬರೋಕ್ಕಾಗಲ್ಲ. ಏನು ಬರೋಕ್ಕಾಗಲ್ವಾ? ಯಾಕೆ? ಇವತ್ತು ನನಗೆ ವೀಕ್ಲಿ ಆಫ್, ಮನೇಲಿ ಎಲ್ಲರೂ ಇದ್ದಾರೆ, ನಾನು ಬರೋಕ್ಕಾಗಲ್ಲ. ಇದೇನಂಜು, ವೀಕ್ ಡೇಸಲ್ಲೂ ಸಿಗಲ್ಲ ಅಂತ್ಯ, ವೀಕೆಂಡಲ್ಲೂ ಸಿಗಲ್ಲ ಅಂತ್ಯ. ಏನೋ ಒಂದು ಸುಳ್ಳು ಹೇಳಿ ಬಾ. ಏನು ಸುಳ್ಳು ಹೇಳಬೇಕಾ? ಅಣ್ಣ ಬೇರೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಈ ಟೈಮಲ್ಲಿ ನಾನು ಮನೆಯವ್ರಿಗೆ ಸುಳ್ಳು ಹೇಳಿ ಬರೋಕ್ಕಾಗಲ್ಲ ರಾಮು ಅವರೇ, ಅರ್ಥ ಮಾಡ್ಕೊಳ್ಳಿ. ನಾನು ಮಾತ್ರ ನಿನ್ನ ಅರ್ಥ ಮಾಡ್ಕೋಬೇಕು, ನೀನು ನನ್ನನ್ನು ಅರ್ಥನೇ ಮಾಡ್ಕೋತಿಲ್ವಲ್ಲ ಅಂಜು. ನೀನು ಮನೇಲಿ ಅಣ್ಣ ಅದಕ್ಕೆ ಅಂತ ಹೇಳ್ತಿರ್ತೀಯ, ಆದರೆ ನಾನು ಇಲ್ಲಿ ಒಬ್ಬಂಟಿ. ಅಂಜು, ನೀನು ಬೇರೆ ಹುಡುಗಿರ್ತಾರ ಅಲ್ಲ, ತುಂಬ ಮೆಚೂರ್ಡ್ ಅಂತ ಅಂದ್ಕೊಂಡಿದ್ದೆ. ನೀನು ನನ್ನ ಭಾವನೆಗಳ ಜೊತೆ ಆಟ ಆಡ್ತಿದ್ಯಾ, ನನಗೆ ಗೊತ್ತು. ರಾಮು ಅವರೇ ನೋಡು ಅಂಜು, ಏನೂ ಮಾತಾಡಬೇಡ. ನಾನು ಇಲ್ಲೇ ಇರ್ತೀನಿ, ಎಷ್ಟೊತ್ತಾದರೂ ಸರಿ. ನಾನು ನಿನಗೋಸ್ಕರ ಇಲ್ಲಿ ಕಾಯ್ತಾ ಇರ್ತೀನಿ, ನೀನು ಬರಬೇಕು ಅಷ್ಟೇ. ಅಪ್ಪು, ಅವಳು ಏನು ಹೇಳ್ತಿದ್ದಾಳೆ? ನಾನು ಯಾವತ್ತು ಇವ್ರ ಮನೆಗೆ ಹೋಗಿದ್ದೆ ಒಂದು ಗೊತ್ತಾಗ್ತಿಲ್ಲ ಕಣೋ. ಅಕ್ಕ, ನೀವವತ್ತು ಸೀತಾ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಿ ಅಲ್ವಾ, ಅವತ್ತೇ ಅನ್ಸುತ್ತೆ. ಚಿಕ್ಕಿ, ನೀವು ಸಿಹಿನ ಫಸ್ಟ್ ಟೈಮ್ ನೋಡಿದ್ದು ಪ್ರಿಯಾ ಮದುವೆ ಅಲ್ಲೇ ತಾನೆ? ಹಾಂ ಹೌದು ಸೀತಾ, ಕರೆಕ್ಟಾಗಿ ಹೇಳಿದೆ. ಯು ಹ್ಯಾವ್ ಅ ಗ್ರೇಟ್ ಮೆಮರಿ.
ಆ್ಯಕ್ಚುಲಿ ಅಪ್ಪು ನಾನು ಸಿಹಿನ ಮೊದಲು ನೋಡಿದ್ದು ಅಶೋಕನ ಮದುವೆಲೆ. ಆದರೆ ಸಿಹಿ ಯಾಕೆ ಹಾಗಂತಿದ್ದಾಳೆ ನಂಗೆ ಗೊತ್ತಾಗ್ತಿಲ್ಲ. ಅವಳು ಯಾರನ್ನೋ ನೋಡಿ ನೀವು ಅಂತ ಕನ್ಫ್ಯೂಸ್ ಆಗಿದ್ದಾಳೆ. ಅವತ್ತು ಹೇಳ್ತಿದ್ಲು ಯಾರೋ ಬಡ್ಡಿ ಬಂಗಾರಮ್ಮ ನಮ್ಮ ವಟಾರಕ್ಕೆ ಬಂದಿದ್ರು ಅಂತ. ಓ ಅಷ್ಟೇನಾ? ಕರೆಕ್ಟ್, ಕನ್ಫ್ಯೂಸ್ ಆಗಿದ್ಲು ಅನ್ಸುತ್ತೆ. ಎನಿವೇಸ್ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೇನು ಫೋಟೋಗ್ರಾಫರ್ ಡಿಸೈನರ್ ಎಲ್ಲ ಬಂದ್ಬಿಡ್ತಾರೆ. ಫೋಟೋಶೂಟ್ಗೆ ಇಬ್ಬರು ಬೇಗ ರೆಡಿ ಆಗಿಬಿಡಿ. ವಿ ಹ್ಯಾವ್ ಟು ಮೇಕ್ ದಿಸ್ ಅ ಮೆಮೊರೇಬಲ್ ಮೂಮೆಂಟ್. ನೀವಿಬ್ಬರು ಈ ಮೂಮೆಂಟ್ಸ್ನ ಜೀವನ ಪೂರ್ತಿ ಮರಿಬಾರ್ದು. ಎಷ್ಟಿಗೆ ಅಂಕಲ್ ನಿಮ್ಮ ನೇಮ್ ಏನು? ನನ್ನ ಹೆಸರು ಸತ್ಯಜಿತ್. ಸತ್ಯ ಅಂದ್ರೆ ಟ್ರೂತ್ ಅಲ್ವಾ? ಹೌದು ಪುಟ, ಟ್ರೂತ್. ಆದರೆ ನೋಡು, ಜಗತ್ತಲ್ಲಿ ಸತ್ಯಕ್ಕೆ ವ್ಯಾಲ್ಯೂ ಇಲ್ಲ, ಈ ಮನೇಲಿ ನನಗೆ ವ್ಯಾಲ್ಯೂ ಇಲ್ಲ. ಸತ್ಯ ಹೇಳಕ್ಕಾಗದೇ ಇರೋನೇ ಈ ಸತ್ಯ. ಅಂಕಲ್, ಸೀತಮ್ಮ ಹೇಳ್ತಾ ಇರ್ತಾಳೆ ನಾವ್ ಯಾವಾಗ್ಲೂ ಸತ್ಯನೇ ಹೇಳ್ಬೇಕು ಅಂತ. ಸುಳ್ಳು ಹೇಳಿದ್ರೆ ದೇವ್ರು ನಮ್ಗೆ ಪನಿಷ್ಮೆಂಟ್ ಕೊಡ್ತಾನಂತೆ. ನಿಜ ಹೇಳಿದ್ರೆ ದೇವ್ರು ನಮ್ಮನ್ನ ವಿನ್ ಮಾಡಿಸ್ತಾನಂತೆ. ಸತ್ಯಕ್ಕೆ ತುಂಬಾ ಪವರ್ ಇದೆ ಅಂಕಲ್. ಅಚ್ಚೊಚ್ಚೊಚ್ಚೊಚ್ಚೊಚ್ಚೊಚ್ಚೋ, ಎಷ್ಟೆಲ್ಲ ತಿಳ್ಕೊಂಡಿದ್ಯೋ ನೀನು. ನಿಮ್ಮ ಸೀತಮ್ಮ ತುಂಬ ಒಳ್ಳೆಯವರು, ಎಂಥ ಆದರ್ಶ ಅವಳ್ದು. ನೀನು ಹೇಳ್ದಂಗೆ ಸತ್ಯಕ್ಕೆ ತುಂಬ ಬೇಗ ಪವರ್ ಬರಲಿ. ನಾನು ಅದನ್ನೇ ಎದುರು ನೋಡ್ತಾ ಇದ್ದೀನಿ. ಅಂದ್ರೆ ಅಂದರೆ ಅಂದರೆ ನೀನು ಯೋಚನೆ ಮಾಡ, ನಾನು ಹಾಗೆ ಆಗಾಗ ಏನೇನೋ ಹೇಳ್ತಾ ಇರ್ತೀನಿ, ತಲೆಗೆ ಹಚ್ಕೋಬೇಡ. ಓಕೆ ಅಂಕಲ್, ತುಂಬಾ ಬೋರ್ ಆಗ್ತಿದೆ. ನಾವೇನಾದ್ರೂ ಆಟ ಆಡೋಣ? ಆಟ ಅಂದರೆ ನನಗೆ ಎದ್ದು ಓಡೋಕ್ಕೆಲ್ಲ ಆಗಲ್ಲ ಪುಟಣಿ, ಕೂತ್ಕೊಂಡು ಆಡೋಂಥದ್ದು ಹೇಳು. ಕೂತ್ಕೊಂಡು ಆಡೋದಾ? ಹಾ, ರಾಕ್ ಪೇಪರ್ ಸೀಸರ್ ಆಡೋಣ? ಅಯ್ಯಯ್ಯೋ, ನಂಗೆ ಅದು ಆಟ ಗೊತ್ತಿಲ್ವ ಹೆಂಗಾಡೋದು ಅಂತ. ಅಂಕಲ್, ನಾನಿದ್ದೀನಿ ಅಲ್ವಾ, ನಾನು ಹೇಳ್ಕೊಡ್ತೀನಿ. ಸೂಪರ್ ಸೂಪರ್ ಸೂಪರ್. ಹಾಂ ಹೇಳಿ. ಇದು ರಾಕು, ಇದು ಸೀಸರು, ಇದು ಪೇಪರ್. ಸ್ಟಾರ್ಟ್ ಮಾಡೋಣ? ಎಸ್. 3, 2, 1. ರಾಕ್ ಪೇಪರ್ ಸೀಸರ್. ರಾಕ್ ಪೇಪರ್ ಸೀಸರ್. ರಾಕ್ ಪೇಪರ್ ಸೀಸರ್. ನೀವಿಬ್ರು ಇಲ್ಲ ಆಟ ಆಡ್ತಾ ಇದ್ದೀರಾ? ನೀವು ನಮ್ ಜೊತೆಗೆ ಆಟಕ್ಕೆ ಬರ್ತೀರಾ? ಅಯ್ಯೋ ಇಲ್ಲ ಸಿಹಿ, ಅಲ್ಲಿ ನೋಡು ಫೋಟೋ ಶೂಟ್ಗೆ ರೆಡಿ ಮಾಡ್ಕೋತಾ ಇದಾರೆ, ನೀನು ಹೋಗು. ವಾವ್, ಫೋಟೋ ಶೂಟ್ಗೆ ನಾನು ಹೋಗ್ಬೇಕಾ? ಸಿಹಿ ಪುಟ್ಟ, ನಾನು ನಿನ್ನೊಂದು ಕೇಳಲಾ? ಕೇಳಿ. ನೀನು ಅವಾಗಲೇ ಹೇಳಿದ ನಿಜಾನಾ? ನಾನು ಕ್ಯೂಟ್ ಅಕ್ಕ ಥರ ಕಾಣ್ತೀನಾ? ನಾನು ಸುಳ್ಳು ಹೇಳಲ್ಲ, ನೀವು ನಿಜವಾಗ್ಲೂ ಅಕ್ಕನ ಥರಾನೇ ಕಾಣಿಸ್ತೀರಾ. ತುಂಬಾ ಕ್ಯೂಟ್ ಆಗಿದ್ದೀರಾ. ಹೌದಾ ಸಿಹಿ? ಈ ಮನೆಯಲ್ಲಿ ಯಾರು ನನ್ನನ್ನು ಕ್ಯೂಟ್ ಅನ್ನೋದೇ ಇಲ್ಲ, ನೀನು ಅಂದೆ ನೋಡು. ಥ್ಯಾಂಕ್ ಯು ಸಿಹಿ. ನೋಡ್ರಿ ಸಿಹಿನಾ, ನೀವು ಇದ್ದೀರಾ. ನಾನು ಆಗಾಗ ಹೇಳ್ತೀನಲ್ಲೇ ನಿನ್ನ ಮುದ್ದಾಗಿದೆಯಾ ಅಂತ. ನೀವು ಹೇಳೋದು ನನಗೆ ಗೊತ್ತಿಲ್ವಾ? ಯಾವತ್ತೂ ಹೇಳಿಲ್ಲ. ಸರಿನಪ್ಪ, ಈಗ ಹೇಳ್ತೀನಿ ಕೇಳು. ನೀನು ತುಂಬ ಕ್ಯೂಟಾಗಿದೆ. ನೀವೀಗೇನು ಹೇಳೋದು ಬೇಡ. ಪುಟ್ಟ ಪುಟ್ಟ ನಡಿ, ಫೋಟೋ ತೆಗೆಸ್ಕೊ. ನೀನು ಸೀತಾರಾಮ್ ಜೊತೆ ಫೋಟೋ ತೆಗೆಸ್ಕೊಂಡ್ರೆ ಫೋಟೋ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಅಂಕಲ್, ನಾನೀಗ ಹೋಗ್ತೀನಿ, ಆಮೇಲೆ ಆಟ ಕಂಟಿನ್ಯೂ ಮಾಡೋಣ. ಬಾಯ್. ಓಡು 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 ಓಡು. मैम ये एक थीम है और ये एक थीम है, आपको कौन सा पसंद है ये आप चॉइस कर लो. ಸೀತಾ, ಕಂಕಣ ಶಾಸ್ತ್ರ ಆದಮೇಲೆ ಹುಡುಗ ಹುಡುಗಿ ಮನೆಯಿಂದ ಆಚೆ ಹೋಗಬಾರ್ದು ಅಂತ ನಮ್ಮ ಅತ್ತೆ ಹೇಳ್ತಾ ಇದ್ರು. ಅದನ್ನು ನೆನಪಿಟ್ಕೊಂಡೆ ಈ ಫೋಟೋ ಶೂಟ್ನ ಶಾಸ್ತ್ರದ ಮುಂಚೆ ಇಟ್ಕೊಂಡಿರೋದು. ನಮ್ಮ ಅತ್ತೆ ಇದ್ದಿದ್ರೆ ನಿಮ್ಮ ಮದುವೆ ಬೇರೆ ಥರನೇ ಇದ್ದಿರೋದು. ಎನಿವೇಸ್, ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಬೇಜಾರು ಮಾಡ್ಕೋಬೇಡ. ಅಯ್ಯೋ ಚಿಕ್ಕಿ, ನನಗೆ ಅದೆಲ್ಲ ಗೊತ್ತಾಗಲ್ಲ, ನಾನು ಸ್ವಲ್ಪ ಔಟ್ಡೇಟೆಡ್. ಔಟ್ಡೇಟೆಡ್ ಅಂತ ಯಾಕೆ ಹೇಳ್ತೀಯಾ?
ನಮ್ಮ ಶಾಸ್ತ್ರ ಸಂಪ್ರದಾಯನ ನಾವು ಮರಿಬಾರ್ದಲ್ಲ. ಈಗಿನ ಟ್ರೆಂಡ್ನ ಕೂಡ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಚೇಂಜಸ್ ಮಾಡಿಸಿ ಇದನ್ನೆಲ್ಲ ರೆಡಿ ಮಾಡಿಸಿದ್ದೀನಿ. 2 ಸ್ಟೈಲಿಂಗ್ ಇದೆ, ಒಂದು ಟ್ರೆಡಿಷ್ನಲ್ ವೇರ್, ಒಂದು ವೆಸ್ಟರ್ನ್ ವೇರ್. ನಿನ್ಗೆ ಯಾವ್ದು ಇಷ್ಟನೋ ಅದನ್ನು ಸೆಲೆಕ್ಟ್ ಮಾಡ್ಕೊ. ಈ ಸೀರೆ ಇದೆ ಅಲ್ವಾ, ತುಂಬಾ ಚೆನ್ನಾಗಿದೆ, ನೀನ್ ಇದನ್ನೇ ಹುಡ್ಕೋ. ಎಷ್ಟು ಚೆನ್ನಾಗಿದೆ, ನಿನಗೆ ಸೂಟ್ ಆಗುತ್ತೆ ಸೀತಮ್ಮ. ಚಿಕ್ಕಿ, ಇದು ಉತ್ತರ ಕರ್ನಾಟಕ ಸ್ಟೈಲ್ ಅಲ್ವಾ? ಹೌದು, ದೇಸಾಯಿ ಮನೆತನದವರು ಇದನ್ನೇ ಹಾಕ್ಕೊಳ್ಳೋದು. ನಂಗೆ ಸೂಟ್ ಆಗುತ್ತೋ ಇಲ್ವೋ ಚಿಕ್ಕಿ? ಯಾಕೆ ಹಾಗಂತೀಯ? ಖಂಡಿತವಾಗ್ಲೂ ಸೂಟ್ ಆಗುತ್ತೆ. ಬೇಗ ಹೋಗಿ ರೆಡಿ ಆಗು. ಯು ಹ್ಯಾವ್ ದ ಸೇಮ್ ಟ್ರೆಡಿಷನಲ್ ಕಾಸ್ಟ್ಯೂಮ್ ಫಾರ್ ರಾಮ್ ಆಲ್ಸೋ, ರೈಟ್? ಎಸ್ ಮ್ಯಾಮ್. ಯಾ, ಬೇಗ ಹೋಗಿ ರೆಡಿ ಆಗಿಬಿಡಿ ಸೀತಾ. ಗೆಟ್ ದಮ್ ರೆಡಿ ಅರ್ಲಿ. ಕಮ್ ಮ್ಯಾಮ್. ನಮ್ಮ ಮದುವೆ ಟೈಮಲ್ಲಿ ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಇರ್ಲೇ ಇರಲಿಲ್ಲ. ಈಗ ನೋಡಿ ಎಷ್ಟೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಸಾಧನಾ, ಒಂದು ಕೆಲಸ ಮಾಡೋಣ, ರಾಮು ಸೀತಾ ಫೋಟೋ ಶೂಟ್ ಜೊತೆಗೆ ನಿಮ್ಮಿಬ್ಬರದು ಫೋಟೋ ಶೂಟ್ ಮಾಡಿಸ್ಬಿಡೋಣ. ಸತ್ಯನ ಕೇಳ್ತೀನಿ, ಹಾಗೆ ನಮ್ಮ ಜೋಡಿದು ಕೂಡ. ಏನು ಬರ್ಗೋ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಏನೋ ಮರಯ್ಯ, ಒಂದು ಲುಕ್ಗೆ ಔಟಲ್ಲೋ. ಹೊಸ ಗಾದೆ ಗೊತ್ತಾ? ಭಯ ಪಟ್ಟವನೇ ಬಾಳಿಯಾನು. ಭಾರ್ಗೋ, ಅದು ನಮ್ಮ ಕ್ಯಾಂಪು ಅನಿಕೇತಂದು ಕರಾಟೆ ಕ್ಲಾಸ್ ಮುಗ್ದಿರತ್ತೆ, ಹೋಗಿ ಅವನ್ನ ಕರ್ಕೊಂಬಂದ್ಬಿಡ್ತೀನಿ. ಇಲ್ದಿದ್ರೆ ಸುಮ್ಮನೆ ರಂಪ ಮಾಡ್ತಾನೆ. ಬರ್ಲಾ ಭಾರ್ಗೋ, ಬಾಯ್. ರಾಮ, ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆಯೋ. ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯೋ. ನನ್ನ ಕಣ್ಣೇ ತಗಲುತ್ತೆ. ಅಕ್ಕ ನಿನ್ನನ್ನು ಈ ರೂಪದಲ್ಲಿ ನೋಡಿದಿದ್ರೆ ತುಂಬ ಖುಷಿ ಪಟ್ಟಿರೋಳು. ಅವಳು ನನ್ನ ಕಣ್ಣಿಂದ ನಿನ್ನನ್ನು ನೋಡ್ತಾ ಇದ್ದಾಳೆ. ಐ ಆಮ್ ಸೋ ಹ್ಯಾಪಿ. ಬಾಯಿ ಬಿಟ್ರೆ ಸುಳ್ಳು, ಈ ಸುಳ್ಳಾಡೋ ಬಾಯಿ ಅದು ಯಾವಾಗ ಮುಚ್ಚುತ್ತೋ. ಸೀತಾ, ಹಾಕ್ಕೋಬೇಕಾದ್ರೆ ಎಷ್ಟು ಮುಜುಗರ ಪಟ್ಟೆ. ಈಗ ನೋಡು, ಯು ಲುಕಿಂಗ್ ಸೋ ಬ್ಯೂಟಿಫುಲ್. ಸೀತಾ, ನಿನಗೆ ಎಲ್ಲ ಔಟ್ಫಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಂಗೇಜ್ಮೆಂಟಲ್ಲೂ ಲೆಹೆಂಗಾ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ. ಸಿಹಿ, ಏ ಸಿಹಿ, ಎಲ್ಲಿ ಅಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ರಾಮ ಸೀತಾ ಗೊಂಬೆ ಇದೆ ಗೊತ್ತಾ. ಅದೇ ಥರ ನನ್ನ ಫ್ರೆಂಡು ಮತ್ತು ಸೀತಮ್ಮ ರಾಮ ಸೀತೆ ಬಟ್ಟೆ ಹಾಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಂಗೆ ರಾಮಾಯಣ ಎಲ್ಲ ಗೊತ್ತಾ? ಅಜ್ಜಿ ತಾತ ನನಗೆಲ್ಲ ಕಥೆನೂ ಹೇಳಿದ್ದಾರೆ. ರಾಮಾಯಣದಲ್ಲಿ ರಾಮ ಸೀತಾ ಕಾಡಿಗೆ ಹೋಗ್ತಾರೆ, ಆದರೆ ಇಲ್ಲಿ ನನ್ನ ಫ್ರೆಂಡು ಮತ್ತು ಸೀತಮ್ಮ ಖುಷಿಯಾಗಿದ್ದು ಪ್ಯಾಲೇಸಲ್ಲಿ ಇರ್ತಾರೆ. ಅಲ್ಲಿ ಸಿಹಿನೂ ಇರ್ತಾಳೆ.
ಆ ರಾಮಾಯಣದಲ್ಲಿ ಭಾರ್ಗವಿ ಇರಲಿಲ್ಲ. ಈ ಸೀತಾರಾಮನ ರಾಮಾಯಣದಲ್ಲಿ ಭಾರ್ಗವಿ ಇದ್ದಾಳೆ. ಸೀತಾ ರಾಮಾಯಣ ಅದ್ಯಾವುದು? ಅಲ್ಲಿ ನೋಡು, ಅಲ್ಲಿ ನಡೀತಿದೆಯಲ್ಲ, ಅದೇ ಸೀತಾರಾಮರ ರಾಮಾಯಣ. ಆ ರಾಮಾಯಣದಲ್ಲಿ ರಾವಣ ಇದ್ದ, ಇಲ್ಲಿ ಭಾರ್ಗವಿ ಇದ್ದಾಳೆ. ಅಂದ್ರೆ ಇವರಿಬ್ಬರ ಜೊತೆ ಪ್ಯಾಲೇಸಲ್ಲಿ ನೀನು ಹ್ಯಾಪಿಯಾಗಿರ್ತೀಯ. ಪಾಪ ಮದುವೆ ಆದಮೇಲೆ ಇವರಿಬ್ಬರ ಲೈಫಲ್ಲಿ ಹ್ಯಾಪಿನೆಸ್ಸೇ ಇರಲ್ವಲ್ಲ ಪುಟ. ಇಬ್ಬರು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಈ ರಾಜ್ಕುಮಾರಿ ಎಲ್ಲ ಬರೀ ಕಥೆಲಿರೋದು ಅಂತ ಕೇಳಿದ್ದೆ. ಅಲ್ಲಿ ನೋಡು ಅಂಕಲ್, ಸೀತಮ್ಮ ನಿಜವಾಗ್ಲೂ ರಾಜ್ಕುಮಾರಿ ಥರನೇ ಕಾಣಿಸ್ತಾ ಇದ್ದಾಳೆ. ಸೀತಮ್ಮ ಹೇಳ್ತಾ ಇರ್ತಾಳೆ, ನಮ್ಮನ್ನು ಕಾಪಾಡೋಕ್ಕೆ ರಾಜ್ಕುಮಾರ ಬರಲ್ಲ, ನಮ್ಮನ್ನು ನಾವೇ ಕಾಪಾಡ್ಕೋಬೇಕು ಅಂತ. ಆದರೆ ಸೀತಮ್ಮಂಗೆ ಗೊತ್ತಿಲ್ಲ, ಅವನ್ ಕಾಪಾಡೋಕ್ಕೆ ರಾಜ್ಕುಮಾರ ಇದ್ದಾನೆ, ಅವ್ನು ಬರ್ತಾನೆ. ಸೀತಮ್ಮನ ಪಕ್ಕದಲ್ಲಿದ್ದಾರೆ ಅಲ್ವಾ, ಅವರೇ ರಾಜ್ಕುಮಾರ. ನಿಮ್ಮ ಸೀತಮ್ಮ ನಿಜವಾಗ್ಲೂ ರಾಜ್ಕುಮಾರಿನೇ, ಆದರೆ ಅದು ಅವಳಿಗೆ ಗೊತ್ತಿಲ್ಲ ಅಷ್ಟೇ. ರಾಜ್ಕುಮಾರಿ ಇದ್ದ ಮೇಲೆ ರಾಜ್ಕುಮಾರನೂ ಇರಲೇಬೇಕು, ಅಂಡ್ ಅವರಿಬ್ರು ಒಂದಾಗಬೇಕು. ಅದು ದೇವರ ನಿರ್ಧಾರ. ಅಂಡ್ ಅದೇ ಚಂದ ಕೂಡ. ನಾವೇನಿದ್ರು ಕೆಟ್ಟ ಮನುಷ್ಯರ ವಿರುದ್ಧ ಹೋರಾಡೋಣ, ದೇವರ ನಿರ್ಧಾರದ ವಿರುದ್ಧ ಅಲ್ಲ. ರೀ, ಏನ್ರಿ ನೀವು ಮಗು ಮುಂದೆ ಏನೇನೋ ಮಾತಾಡ್ತಿರಲ್ಲ, ಸುಮ್ಮನೆ ಇರಿ. ನನ್ಗೇನು ಅರ್ಥ ಆಗಿಲ್ಲ. ಹಂಗಂದ್ರ ಏನೂ ಇಲ್ಲ ಸಿಹಿ. ಅಲ್ಲಿ ನೋಡು, ರಾಕೇಶ್, ಹ್ಯಾಪಿಲಿ ಮ್ಯಾರಿಡ್ ಟುಗೆದರ್ ಫಾರ್ ಎವರ್ ಅಂತ ನಾನು ಫೋಟೋ ಮೇಲೆ ಹಾಕ್ಸೋ ಅಂತ ಒಂದು ಫೋಟೋ ತೆಕ್ಕೊಳ್ಳಿ. ಚಿಕ್ಕಿ, ಹಾಗಿದ್ರೆ ಈ ಫೋಟೋದಲ್ಲಿ ಒಬ್ರು ಮಿಸ್ಸಿಂಗ್. ಈ ಪುಟ, ನೀನು ಇಷ್ಟಪಟ್ಟಾಗೆ ಅವತ್ತಿನ ಥರ ಇನ್ನೊಂದು ಫೋಟೋ ತಗೊಳ್ಳೋಣ.